ಕವರ್ಸ್ ನಲ್ಲಿ ಹೊಡೆದ್ರು, ಡ್ರೈವ್ ಮಾಡಿದ್ರು, ಯಾವುದೇ ರನ್ನಿಗೆ ಅವಕಾಶ ಇಲ್ಲ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಫುಲ್ ಟಚ್ ಚೆಂಡನ್ನ ಡ್ರೈವ್ ಮಾಡಿದ್ರು, ಆಫ್ ಸೈಡ್ ನಲ್ಲಿ ಕ್ಷೇತ್ರ ರಕ್ಷಕರು ನೇರವಾಗಿ ಹಿಡಿದ್ರು, ಅದನ್ನ ಯಾವುದೇ ರನ್ ಇಲ್ಲ. ಈ ಬಾರಿ ಅಲ್ಲ ಪಾಯಿಂಟ್ ಮುಂಭಾಗದಲ್ಲಿ ತಳ್ಳಿ 1 ರನ್ ಅನ್ನು ಪಡ್ಕೊಂಡ್ರು. ಕವರ್ಸ್ ಮತ್ತು ಪಾಯಿಂಟ್ ಮಧ್ಯೆ ಹುಸೇನ್ ರವರು 1 ರನ್ ಪಡ್ಕೊಂಡ್ರು. ಮತ್ತೊಂದು ರನ್ ತಂಡಕ್ಕೆ. ಮನೋಜ್ 3ನೇ ಬಾರಿಗೆ. ಅತ್ಯುತ್ತಮವಾದ ಚೆಂಡು, ಔಟ್ ಸ್ವಿಂಗ್ ಆಯ್ತು. ಆಫ್ ಸ್ಟಿಕ್ ಮೇಲಿದ್ದಂತ ಚೆಂಡು ಸ್ವಿಂಗ್ ಆಗಿ ನೇರವಾಗಿ ವಿಕೆಟ್ ಕೀಪರ್ ಕೈ ಸೇರ್ತು. ಯಾವುದೇ ರೀತಿಯ ರನ್ನಲ್ಲಿ ಅವಕಾಶ ಕೊಡಲಿಲ್ಲ ಮನೋಜ್. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. 4ನೇ ಬಾರಿಗೆ ಮನೋಜ್ ಗಿರಿ. ಒಳ್ಳೆಯ ಚೆಂಡು, ಸ್ಲಿಪ್ ನಲ್ಲಿ ಆಡಿದ್ದಾರೆ ಈ ಬಾರಿ. 1 ರನ್ ಪಡ್ಕೊಂಡ್ರು ಹುಸೈನ್. ಮತ್ತೊಂದು ರನ್ ತಂಡಕ್ಕೆ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಗಿರಿ ಅವರಿಂದ. ಮನೋಜ್ ಗಿರಿ ಅತ್ಯುತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ. ಆಫ್ ಸ್ಟಿಕ್ ನಿಂದ ಕೆಳಮಟ್ಟದಲ್ಲಿ ಹೋಯ್ತು, ನೇರವಾಗಿ ವಿಕೆಟ್ ಕೀಪರ್ ಕೈ ಸೇರ್ತು. ನಿಜವಾಗ್ಲೂ ಒಂದು ಅತ್ಯುತ್ತಮ ಒಂದು ಓವರ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಗಂಗಾವತಿ ತಂಡದಿಂದ. ಕೇವಲ 2 ರನ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ ಈ ಓವರ್ನಲ್ಲಿ. ಕೊನೆಯ ಎಸೆತ ಬಾಕಿ ಇದೆ. ಸ್ವಿಂಗ್ ಬೌಲರ್ ಮನೋಜ್ ಗಿರಿ, ಎಡಗೈ ಬೌಲರ್, ಯಶಸ್ವಿಯಾಗಿ ಬೌಲಿಂಗ್ ನಿಭಾಯಿಸ್ತಾ ಇದ್ದಾರೆ ಗಂಗಾವತಿ ತಂಡದಿಂದ. ಈ ಬಾರಿಯೂ ಸಹ ಅತ್ಯುತ್ತಮವಾದ ಒಂದು ಚೆಂಡು, ಮಿಡ್ ವಿಕೆಟ್ ನಿಂದ ಸ್ವಿಂಗ್ ಆಯಿತು. ಯಾವ ಅತ್ಯುತ್ತಮವಾದ ಒಂದು ಚೆಂಡು, ಔಟ್ ಸ್ವಿಂಗ್ ಡೆಲಿವರಿ. ಬ್ಯಾಟ್ಸ್ಮನ್ ರವರಿಂದ ಡಿಫೆನ್ಸ್ ಮಾಡಿದಕ್ಕೆ ನೋಡಿದ್ರೆ ಚೆಂಡು ಅವ್ರ ಬ್ಯಾಟಿಗೆ ಸಿಗಲಿಲ್ಲ. ಯಾವುದೇ ರನ್ನಿಗೆ ಅವಕಾಶ ಇಲ್ಲ. ಉತ್ತಮವಾದ ಚೆಂಡು. ಈ ಬಾರಿ ಸಹ ಅತ್ಯುತ್ತಮವಾದ ಚೆಂಡು. ನಿಜವಾಗ್ಲೂ ಸಹ ಒಂದು ಈ ತರ ಚೆಂಡುಗಳು ನಾವು ಲೆದರ್ ಬಾಲ್ ಅಲ್ಲಿ ವೀಕ್ಷಣೆ ಮಾಡಬಹುದು. ಅದೇ ರೀತಿಯಾಗಿ ಟೆನ್ನಿಸ್ ಬಾಲ್ ಅಲ್ಲೂ ಸಹ ಇವರು ಸ್ವಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ಯಶಸ್ವಿ ಬೌಲರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗಿರಿ ಮತ್ತೊಮ್ಮೆ ಚೆಂಡು ಅವ್ರ ಬ್ಯಾಟಿಗೆ ಸಿಗಲಿಲ್ಲ. ಯಾವುದೇ ರನ್ ಇಲ್ಲ, ಯಾವುದೇ ಅಪಾಯ ಇಲ್ಲ. ಕೊನೆಯ ಎಸೆತ
ಈ ಓವರ್ನ ಕೊನೆಯ ಎಸೆತ. ಈ ಬಾರಿ ಓವರ್ ಪಿಚ್ ಚೆಂಡನ್ನ 1, 2ನೇ ರನ್ ಓಡ್ತಾ ಇದ್ದಾರೆ, ಕಾದು ನೋಡ್ಬೇಕು. ಹೌದು, ಬೌಂಡ್ರಿ ಗೆರೆಯಲ್ಲಿ ಫೀಲ್ಡಿಂಗ್ ಆಗೋ ಮುನ್ನ 2 ರನ್ ಅನ್ನ ಪಡ್ಕೊಂಡ್ರು. ಮತ್ತೆರಡು ರನ್. ಈ ಬಾರಿ ಲೋ ಫುಲ್ ಟಾಸ್ ಅನ್ನ ಕವರ್ಸ್ ನಲ್ಲಿ ಹೊಡೆದಿದ್ದಾರೆ. 1, 2ನೇ ರನ್ ಓಡ್ತಾ ಇದ್ದಾರೆ. ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ವೇಗವಾಗಿ ಓಡಿ 2 ರನ್ಗಳನ್ನ ಪಡ್ಕೊಂಡ್ರು ರವಿ ಗೊಂದಳೆ ಮತ್ತು ಹುಸೇನ್ ಇಳ್ಕಲ್. ರವಿ ಈ ಬಾರಿ ರಿವರ್ಸ್ ಸ್ವಿಪ್ ಮಾಡೋದಕ್ಕೆ ನೋಡಿದ್ರೆ ಚೆಂಡು ಅವರು ಬ್ಯಾಟಿಂಗ್ ಸಿಗಲಿಲ್ಲ. ಲೆಗ್ ಬೈಸ್ ಮುಖಾಂತರ ಮತ್ತೊಂದು ರನ್ ಸಿಕ್ಕಿದೆ ರವಿ ಗೊಂದಾಳೆ ಅವರಿಗೆ. ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಬೀಸ್ತಾ ಇದೆ. ಅತ್ಯುತ್ತಮವಾದ ಚೆಂಡು, ಔಟ್ ಸ್ವಿಂಗ್ ಡೆಲಿವರಿ. ಯಾವುದೇ ರನ್ಗೆ ಅವಕಾಶ ಇಲ್ಲ. ಈ ಬಾರಿ ಸಹ ಅತ್ಯುತ್ತಮವಾದ ಚೆಂಡು, ಹಾಫ್ ಸ್ಟಿಕ್ ಇಂದ ಹೊರಗಡೆ, ಅಲ್ಲಿ ಗಲ್ಲಿ ಮತ್ತು ಪಾಯಿಂಟ್ ಮಧ್ಯೆ ತಳ್ಳೋದಕ್ಕೆ ನೋಡಿದ್ರೆ ಬ್ಯಾಟ್ಸ್ಮನ್, ಆದ್ರೆ ಚೆಂಡು ಅವ್ರ ಬ್ಯಾಟಿಗೆ ಸಿಗಲಿಲ್ಲ. ಯಾವುದೇ ರನ್ಗೆ ಅವಕಾಶ ಇಲ್ಲ. ಮತ್ತೊಮ್ಮೆ ಬೌಲರ್ ಕೈಯಲ್ಲಿ ಚೆಂಡು. ಮನೋಜ್ 5ನೇ ಬಾರಿಗೆ. ಕ್ಯಾಚ್ಗಾಗಿ ಮನವಿ ಸಲ್ಲಿಸ್ತಾ ಇದ್ದಾರೆ ಬೌಲರ್ ಮತ್ತು ಅಂಪೈರ್. ಮನೋಜ್ ಉತ್ತಮವಾದ ಚೆಂಡು. 1, 2ನೇ ರನ್ಗೆ ನೋಡ್ಬೇಕು. ಇಲ್ಲ, ಉತ್ತಮವಾದ ಕ್ಷೇತ್ರ ರಕ್ಷಣೆಯಾಗಿದೆ. ಕೇವಲ 1 ರನ್. ತಂಡದ ಮೊತ್ತ 32. ಯಾವುದೇ ಉದ್ದರಿ ನಷ್ಟ ಇಲ್ಲದೆ ಇಳಕಲ್ ತಂಡ 6 ಓವರ್. अरे देखिए, अरे आउट, अभी भी ट्विस्ट, 2 बॉल 1 रन, बैट्समैन चलिए। अरे देखिए, लाजवाब। क्रिकेट के इतिहास में बादशाह को पब्लिक छोड़ने वाली नहीं है। ये सबका बादशाह है। बादशाह नाम नहीं, ब्रांड है। बादशाह ಬರ್ಲೋ ರಬ್ಬು, ನಿಮ್ ಕೈ ಮುಗಿತಲ್ಲ, ಹೊರಗೆ ಬರ್ಲೋ. बेहतरीन गेंद, लाजवाब। मैं बार बार कह रहा था, बादशाह सिर्फ नाम नहीं, वो ब्रांड है। ये छोड़ के उतना आसान से देने वाला बंदा नहीं है। ये हरियाणा एक्सप्रेस मनोज। बेहतरीन गेंद, लाजवाब, लाजवाब। वारे वाह बादशाह। ಬಡ್ಡೋರು ಯಾರು ಎಷ್ಟು ಖುಷಿ ಪಡ್ತಾ ಇದಾರೆ ಗೊತ್ತಿಲ್ಲ. ಬಡ್ಡು ಮತ್ತು ಅವ್ರ ಮಗ ಖೈಜ್ ಜಾಲಿದಾರಲ್ಲಿ 28,000 ವ್ಯಾಪಾರ ದಾಟಿದೆ. 20 kg ಅಕ್ಕಿ ಹೋಗಿದೆ. अच्छी गेम, उतना अच्छा सामान जो देखना चाहिए। 1 रन तो आसानी से लिए, दूसरा रन लेने से नकारे। अरे रन का खतरा हो सकता है, देखना चाहिए।
बैट्समैन प्लीज। काफी निराश है हमारे सीनियर प्लेयर। लाजवाब लाजवाब बॉलिंग, 4 गेंदें डाले हैं, केवल 1 रन। ನೋಡಿ, ಇದು ಓವರ್ ಮುಗಿದ ಮೇಲೆ ನಿಮ್ ಕೈ ಮುಗಿತೀನಿ, ಯಾರು ಒಳಗೆ ಬರಬೇಡ್ರಿ ದಯವಿಟ್ಟು. एक बार अच्छा शॉट, रमेश मैक्सी मौजूद और अच्छी फील्डिंग, रनर का खतरा और विकेट। इसी के साथ इनिंग्स समाप्त। गंगावती को जीत के लिए चाहिए केवल 3 रन। सुपर ओवर